ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೇಸ್ಟಿ, ಹೆಲ್ದಿ ಆ್ಯಂಡ್ ಈಸಿಯಾಗಿರುವಂಥ ಒಂದು ಚಟ್ನಿ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದೆರಡು ಒಣಮೆಣಸು ತೊಗೊಂಡಿದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. 2 ಜಜ್ಜಿರುವಂಥ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಒಂದು 4-5 ಎಸಳು ಕರಿಬೇವು ತೊಗೊಂಡಿದ್ದು. ಉದ್ದುದ್ದ ಉಂಟು ಕರಿಬೇವು, ಹಾಗೆ ನಾನು 4 ತೊಗೊಂಡಿದ್ದೇನೆ. ಮಾತ್ರ ಸಣ್ಣ ಸಣ್ಣ ಕರಿಬೇವು ಇದ್ದರೆ ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇದನ್ನೆಲ್ಲ ಡ್ರೈ ಆಗಿ ಹುರ್ಕೊಳ್ಳಿಕ್ಕೆ ಉಂಟು. ಇದನ್ನು ಯಾವುದೇ ರೀತಿ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಬೇಡಿ, ಹಾಗೇ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಡ್ರೈ ಆಗಿ ರೋಸ್ಟ್ ಮಾಡ್ತಾಯಿದ್ದೇನೆ. ಇದನ್ನು ಕಪ್ ಮಾಡಲಿಕ್ಕೆ ಹೋಗಬೇಡಿ, ಇದು ಸ್ವಲ್ಪ ಗೋಲ್ಡ್ ಕಲರ್ ಆಗಲಿ ಅಷ್ಟು ತನಕ ಹುರಿರಿ ಅಷ್ಟೇ. ಜಾಸ್ತಿ ಕಪ್ಪಾದರೆ ಇದರ ಟೇಸ್ಟ್ ಹೋಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇದನ್ನೆಲ್ಲ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ, ನಂತರ ಇದನ್ನು ಹಾಕಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣನ್ನು ಮಿಕ್ಸ್ ಮಾಡಿದ್ದೇನೆ ಇದರ ಜೊತೆ. ಇದೆಲ್ಲ ಸೇರಿಸಿ ರುಬ್ಬಲಿಕ್ಕೆ, ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ಟೇಸ್ಟಿಗೆ. ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೇನೆ. ಇದು ನಿಮಗೆ ತರ್ತರಿ ಬೇಡ ಅಂತ ಹೇಳಿದರೆ ನೀವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚಟ್ನಿ ಹದಕ್ಕೆ ಮಾಡಿಕೊಂಡು ನೀವು ದೋಸೆ ಹಾಕಿ ತಿನ್ಬೋದು. ಚಟ್ನಿಗಿಂತ ನನಗೆ ತರ್ತರಿನೇ ಇಷ್ಟ, ಅದಕ್ಕೆ ನಾನು ತರ್ತರಿನೇ ಮಾಡ್ಕೊಂಡು. ಈಗ ಡಯಟ್ ಮಾಡುವವರಿಗೆಲ್ಲ ಟೇಸ್ಟ್ ಇರೋದಿಲ್ಲ ಅಂದರೆ ದೋಸೆ ಎಲ್ಲ ಅಷ್ಟು ರುಚಿಯಾಗಿರೋದಿಲ್ಲ. ಅಂಥ ದೋಸೆಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಫ್ರಿಜ್ಜಲ್ಲೆಲ್ಲ ಇಡಲಿಕ್ಕೆ ಹೋಗಬೇಡಿ, ಯಾವಾಗ ಮಾಡ್ತೀರೋ ಆವಾಗಲೇ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.